ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಚಿಂತಾಮಣಿಯಲ್ಲಿ ನಾಡಪ್ರಭು ಶ್ರೀ ಕೆಂಪೇಗೌಡ ಜಯಂತಿ ಆಚರಣೆಗೆ ಭರ್ಜರಿ ಸಿದ್ಧತೆ ನಡೆಯುತ್ತಿದೆ. ಜೂನ್ 27ರಂದು ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರು ಸಂಘ ಹಾಗೂ ಒಕ್ಕಲಿಗ ಸಮುದಾಯದ ವತಿಯಿಂದ ಅತ್ಯಂತ ಅರ್ಥಪೂರ್ಣ ಮತ್ತು ಅದ್ದೂರಿ ಜಯಂತ್ಯುತ್ಸವಕ್ಕೆ ಸಕಲ ತಯಾರಿ ಮಾಡಿಕೊಳ್ಳಲಾಗುತ್ತಿದೆ. ಇದರ ಭಾಗವಾಗಿಯೇ ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪೂರ್ವಭಾವಿ ಸಭೆ ಅತ್ಯಂತ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ. ಬೆಂಗಳೂರಿನ ನಿರ್ಮಾತೃ ಕೆಂಪೇಗೌಡರ ಆದರ್ಶ ಮತ್ತು ದೂರದರ್ಶಿತ್ವವನ್ನ ಇಂದಿನ ಪೀಳಿಗೆಗೆ ತಲುಪಿಸುವ ನಿಟ್ಟಿನಲ್ಲಿ ಯಾವುದೇ ಪಕ್ಷ ಭೇದವಿಲ್ಲದೆ ಒಗ್ಗಟ್ಟಿನಿಂದ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಸಭೆಯಲ್ಲಿ ಕರೆ ನೀಡಲಾಗಿದೆ. ಜೂನ್ 27ರಂದು ಬೆಳಗ್ಗೆ 10 ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಭವ್ಯ ಮೆರವಣಿಗೆ ಆರಂಭವಾಗಲಿದೆ. ಪ್ರವಾಸಿ ಮಂದಿರದಿಂದ ಹೊರಡುವ ಕೆಂಪೇಗೌಡರ ಭಾವಚಿತ್ರದ ಮೆರವಣಿಗೆ ವಿವಿಧ ಕಲಾತಂಡಗಳೊಂದಿಗೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಲಿದೆ. ಮೆರವಣಿಗೆ ಸಾಗುವ ಪ್ರಮುಖ ಮಾರ್ಗಗಳು: ಪ್ರವಾಸಿ ಮಂದಿರದಿಂದ ಆರಂಭ, ಬೆಂಗಳೂರು ಸರ್ಕಲ್, ಗಜಾನನ ಸರ್ಕಲ್, ಪಿಸಿಆರ್ ಸರ್ಕಲ್, ಚೇಳೂರು ಸರ್ಕಲ್. ಮೆರವಣಿಗೆಯ ಬಳಿಕ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಬೃಹತ್ ಸಭಾ ಕಾರ್ಯಕ್ರಮ ನಡೆಯಲಿದೆ. ಇದೇ ವೇದಿಕೆಯಲ್ಲಿ ತಾಲೂಕಿನ ಪ್ರತಿಭಾವಂತ ಒಕ್ಕಲಿಗ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಸನ್ಮಾನ ಮಾಡಲಾಗುತ್ತಿದೆ. ಸಭೆಗೆ ಬರುವ ಸಾರ್ವಜನಿಕರಿಗೆ ಊಟದ ವ್ಯವಸ್ಥೆಯನ್ನು ಸಹ ಕಲ್ಪಿಸಲಾಗಿದೆ. ಈ ಬಾರಿಯ ಜಯಂತಿಯ ವಿಶೇಷ ಅಂದ್ರೆ ತಾಲೂಕಿನ ಪ್ರತಿಯೊಂದು ಮನೆಗೂ ಕೆಂಪೇಗೌಡರ ಭಾವಚಿತ್ರವಿರುವ ಸ್ಟಿಕ್ಕರ್ ಹಾಗೂ ಧ್ವಜವನ್ನು ತಲುಪಿಸುವ ಮೂಲಕ ವಿಶಿಷ್ಟವಾಗಿ ಆಹ್ವಾನ ನೀಡಲಾಗುತ್ತಿದೆ. ಗ್ರಾಮೀಣ ಭಾಗದ ಜನರನ್ನು ತಲುಪಲು ಈಗಾಗಲೇ ವಿವಿಧ ಉಪಸಮಿತಿಗಳನ್ನು ಕೂಡ ರಚನೆ ಮಾಡಲಾಗಿದೆ. ಇದು ಸರ್ಕಾರದ ಅಧಿಕೃತ ಕಾರ್ಯಕ್ರಮವಾಗಿದ್ದು ಸಂಪೂರ್ಣವಾಗಿ ಪ್ರೋಟೋಕಾಲ್ ಪ್ರಕಾರವೇ ನಡೆಯಲಿದೆ. ಹೀಗಾಗಿ ಯಾವುದೇ ವೈಯಕ್ತಿಕ ಆಹ್ವಾನ ಪತ್ರಿಕೆ ಇರುವುದಿಲ್ಲ. ಸಾಮಾಜಿಕ ಜಾಲತಾಣ ಹಾಗೂ ವಾಟ್ಸ್ಆಪ್ ಗ್ರೂಪ್ಗಳ ಮೂಲಕವೇ ಮಾಹಿತಿಯನ್ನು ಹಂಚಿಕೊಳ್ಳಲಾಗುತ್ತಿದೆ. ಯಾವುದೇ ಭೇದ ಭಾವವಿಲ್ಲದೆ ಸ್ವಯಂ ಪ್ರೇರಿತರಾಗಿ ಪಕ್ಷಾತೀತ ಮತ್ತು ಜಾತ್ಯತೀತವಾಗಿ ಸಮುದಾಯದ ಮುಖಂಡರು, ಯುವಕರು ಹಾಗೂ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಸಮುದಾಯದ ಪ್ರಮುಖರು ಮಾಧ್ಯಮಗಳ ಮುಖಾಂತರ ಮನವಿ ಮಾಡಿದ್ದಾರೆ. ಪೂರ್ವಭಾವಿ ಸಭೆಯಲ್ಲಿ ಒಕ್ಕಲಿಗರ ಸಂಘದ ಪದಾಧಿಕಾರಿಗಳು ಹಾಗೂ ಒಕ್ಕಲಿಗ ಕುಲಬಾಂಧವರು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಂಬಾನಿ ನ್ಯೂಸ್ ಟಿವಿ. ಇದೇ ತಿಂಗಳು 27ನೇ ತಾರೀಕು ಶನಿವಾರ ನಡೆಯಲಿರುವ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಅದ್ಧೂರಿಯಾಗಿ ನಡೆಸಲು, ಪಕ್ಷಾತೀತವಾಗಿ ನಡೆಸಲು ಈ ಪೂರ್ವಭಾವಿ ಸಭೆಯನ್ನು ನಮ್ಮ ಸಮುದಾಯದವರೆಲ್ಲ ಸೇರಿ ಮಾಡಿದ್ದೀವಿ. ಈ ಜಯಂತಿಯನ್ನು ಪಕ್ಷಾತೀತವಾಗಿ ಮಾಡಬೇಕು ಅಂತೇಳಿ ಎಲ್ಲ ಸೇರಿದ್ವಿ, ಎಲ್ಲ ಪಾರ್ಟಿಯವರು ಸೇರಿದ್ದೀವಿ. ಇಲ್ಲಿ ಪಕ್ಷಾತೀತವಾಗಿ ಸೇರಿದ್ದೀವಿ, ಯಾವುದೇ ಗುಂಪು ಇಲ್ದಿರ. ಆದ್ದರಿಂದ ನಾವು ಈ ಜಯಂತಿಯನ್ನು ಹೋದ ಸರಿಗಿಂತ ಈ ಸರಿ ಜಾಸ್ತಿ ಇನ್ನೂ ವಿಜೃಂಭಣೆಯಿಂದ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡ್ಕೊಂಡಿದ್ವಿ ಸಭೆಯಲ್ಲಿ. ಇದರಲ್ಲಿ ಇನ್ನೂ ಕೆಲವರು ಬಂದಿಲ್ಲ. ದಯವಿಟ್ಟು ಕೆಲವರು ಬರದೇ ಇರೋರನ್ನ, ಯಾರು ಇಲ್ಲಿ ಬಂದಿರೋರೆಲ್ಲ ವಾಟ್ಸಪ್ಗಳಲ್ಲಿ ನೋಡಿಕೊಂಡು ಫೇಸ್ಬುಕ್ಕಲ್ಲಿ ನೋಡ್ಕೊಂಡು ಬಂದಿರೋರೆ, ಯಾರು ಫೋನ್ ಮಾಡಿಲ್ಲ, ನಮ್ಗೆ ಯಾರು ಫೋನ್ ಮಾಡಿಲ್ಲ ಅದು ಇದು ಅಂತ ಯಾರು ದಯವಿಟ್ಟು ಅನ್ಕೋಬೇಡಿ. ಎಲ್ಲ ವಾಟ್ಸಪ್ಪಲ್ಲಿ ಯಾರ್ಯಾರಿಗೂ ಗೊತ್ತಾಗುತ್ತೋ ಅವರೇ ಅದಕ್ಕೆ ಸ್ವಯಂ ಕೃಷಿಯಾಗಿ ಬರಬೇಕು ಅಂತ ನಾನು ಈ ಸಭೆ ಮುಖಾಂತರ ಹೇಳ್ತಾ ಇದ್ದೀನಿ. ಯಾರು ಕರೆಯೋದಿಲ್ಲ, ನಮ್ಮನ್ನು ಯಾಕೆ ಕರೀಲಿಲ್ಲ ಅನ್ನೋರು ಕೆಲವರು ಇದ್ದಾರೆ. ದಯವಿಟ್ಟು ನಮಗೆ ಫೋನ್ ಮಾಡಿದ್ರು, ನಮ್ಗೆ ಯಾರು ಕರೀಲಿಲ್ವೇ ಅಂತ. ಇಲ್ಲಿ ಯಾರು ಕರೀತಾ ಇಲ್ಲ. ಇದು ನಮ್ಮ ಸಮುದಾಯದ್ದು ನಮ್ಮನ್ನು ಯಾರು ಕರೆಯೋಂಗಿಲ್ಲ. ದಯವಿಟ್ಟು ಯಾರು ಇದರಲ್ಲಿ ಪಾರ್ಟಿ ಮತ್ತೊಂದು ಅನ್ಕೊಂಡಿರ ಎಲ್ಲರೂ ಬಂದು 27ನೇ ತಾರೀಕು ಬೆಳಿಗ್ಗೆ 10:30 IB ಹತ್ರ ಸೇರ್ತೀವಿ. ಇದರಲ್ಲಿ ಇನ್ನೂ ನಾವು ನಮ್ಮ ಏನೇನು ಮಾಡ್ಕೋಬೇಕು ಅಂತ ನಮ್ಮ ಹಿರಿಯರೆಲ್ಲ ಮಾತಾಡ್ಸ್ಕೊಂಡಿದ್ದೀವಿ. ಅದರಿಂದ ನಾವು ಇದನ್ನು ಈ ಸರಿ ತುಂಬ ಇದರಿಂದ ಮಾಡ್ತೀವಿ ಅಂತ ಹೇಳ್ತಾ ಎರಡು ಮಾತು. ಒಕ್ಕಲಿಗರ ಸಮುದಾಯದ ಎಲ್ಲ ಕುಲಬಾಂಧವರು ಅಂದರೆ ಪಕ್ಷಭೇದ ಮರೆತು ಯಾವುದೇ ಪಕ್ಷ ಇಲ್ಲ, ಎಲ್ಲ ಪಕ್ಷದವರು, ಎಲ್ಲ ಕುಲಬಾಂಧವರು ನಮ್ಮ ಕುಲಬಾಂಧವರೆಲ್ಲ ಇಲ್ಲಿ ಸೇರಿದ್ದೀವಿ. ಇದು 27ನೇ ತಾರೀಕು ಶನಿವಾರ ಭಾಳ ವಿಜೃಂಭಣೆಯಿಂದ ನಡೆಸಬೇಕು ಅಂತ ಮಾತಾಡ್ಕೊಂಡಿದ್ದೀವಿ. ಇವಾಗ ಕೆಲವು ಕಮಿಟಿಗಳು ಮಾಡಿದ್ದೀವಿ. ಜೊತೆಗೆ ಅಕಸ್ಮಾತ್ ಏನಾದರೂ ಯಾರಿಗಾದರೂ ಬರದೇ ಇದ್ದರೆ ವಾಟ್ಸಪ್ ಮುಖಾಂತರ ಅವ್ರಿಗೆ ಮೆಸೇಜ್ ಹೋಗ್ತದೆ. ಅವರಷ್ಟಕ್ಕೂ ಯಾರು ನಾನು ದೊಡ್ಡವನು ಅಂತೇನಿಲ್ಲ. ಎಲ್ಲ ಒಕ್ಕಲಿಗರು ದೊಡ್ಡವರೇ, ಎಲ್ಲ ಒಕ್ಕಲಿಗ ಬಾಂಧವರು ದೊಡ್ಡವರೇ. ಇಲ್ಲಿ ಯಾರೂ ಹಿರಿಯರು ಕಿರಿಯರು ಏನಿಲ್ಲ, ಎಲ್ಲ ಒಕ್ಕಲಿಗ ಬಾಂಧವರು ಅಷ್ಟೇ ಅಂತ ತಿಳ್ಕೊಂಡು ಈ 27ನೇ ತಾರೀಕು IBಯಿಂದ ಹೊರಟು
ನಾವು ಎಲ್ಲ ಸರ್ಕಲ್ಗಳು ಮಾಮೂಲಿ ಬೆಂಗಳೂರು ಸರ್ಕಲ್ಲು ಮತ್ತು ಇದು ಗಜಾನ ಸರ್ಕಲ್ಲು, PCR ಸರ್ಕಲ್ಲು ಮತ್ತು ಚೇಳೂರು ಸರ್ಕಲ್ಲಿಂದ ವಾಪಸ್ ಬಂದು ನಾವು ಇಲ್ಲಿ ಮೀಟಿಂಗನ್ನು ತಾಲೂಕ್ ಪಂಚಾಯತಿ ಆವರಣಕ್ಕೆ ಬಂದು ಇಲ್ಲಿ ಸಭೆ ನಡೆಸಿ ಮಕ್ಕಳಿಗೆ ನಾವು ಚೆನ್ನಾಗಿ ಓದಿರುವಂಥ ಮಕ್ಕಳಿಗೆ ಪುರಸ್ಕಾರವನ್ನು ಕೊಟ್ಟು ಇಲ್ಲೆಲ್ಲ ವಿಜೃಂಭಣೆಯಿಂದ ನಡೀತದೆ. ಎಲ್ಲ ಕುಲಬಾಂಧವರು, ನಮ್ಮ ತಾಲೂಕಿನ ಕುಲಬಾಂಧವರು ಇಲ್ಲಿ ಪಕ್ಷಭೇದವಿಲ್ಲದೆ ಎಲ್ಲರೂ ಬರಬೇಕು ಅಂತ ಈ ಸಂದರ್ಭದಲ್ಲಿ ನಮ್ಮ ಮೀಡಿಯಾ ಮುಖಾಂತರ ಎಲ್ಲರನ್ನು ಕೇಳ್ಕೊಳ್ತಾ ಇದ್ದೀವಿ. 15,000 ಜನ ಸೇರ್ತೀವಿ. ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದೀವಿ. 15,000 ಜನ ನಾವು ಸೇರ್ಬೇಕು ಅಂತ ನಾವು ಎಲ್ಲರೂ ಮಾತಾಡ್ಕೊಂಡು ಹೇಳಿದ್ವಿ. ಸರ್, ಕಳೆದ ಬಾರಿ 2 ಗುಂಪುಗಳು ಅನ್ನೋದಿತ್ತು, ಅದೇನೋ ಮನೆಗೆ ಒಬ್ಬೊಬ್ರು ಬರಬೇಕು ಅಂತ ಬರೀ ಒಂದೊಂದು ಮನೆಗೂ ಊರಿಗೂ ಸ್ಟಿಕ್ಕರು, ಒಂದು ಜೆಂಡಾ, ಬಾವುಟ, ಕೆಂಪೇಗೌಡರು ಬಾವುಟ, ಒಂದು ಸ್ಟಿಕ್ಕರು ಮನೆಗೂ ತಲುಪಿಸ್ತಾ ಇದ್ದೀವಿ. ಒಬ್ಬೊಬ್ಬರ ಮನೆಗೆ ಒಬ್ಬರಾದ್ರೂ ಬರ್ಬೋದು, ಇಲ್ಲ ಮನೆಯವರೆಲ್ಲರೂ ಬರ್ಬೋದು. ಒಬ್ಬರೇ ಬರಬೇಕು ಅಂತ ಕಂಡೀಷನ್ ಇಲ್ಲ, ಒಬ್ಬರು ಮಾತ್ರ ಕಂಡೀಷನ್ ಆಗಿ ಬರಲೇಬೇಕು. ಮತ್ತು ಇನ್ನು ಹೆಚ್ಚು ಮನೆಯವರೆಲ್ಲ ಬರ್ಬೋದು, ತೊಂದರೆ ಇಲ್ಲ. ಅದರಲ್ಲಿ ಹಂಗಂತ ಎಲ್ಲ ಮೆಸೇಜ್ ಮಾಡಿದ್ದೀವಿ. ಇವಾಗ ಈ ಸಲ ವಿಜೃಂಭಣೆಯಿಂದ ನಮ್ಮ ಒಕ್ಕಲಿಗರ ಸಮುದಾಯದಿಂದ ವಿಜೃಂಭಣೆಯಿಂದ ಕೆಂಪೇಗೌಡ ಜಯಂತಿ ನಡೆಸ್ತಾ ಇದ್ದೀವಿ. ಕಾರ್ಯಕ್ರಮವನ್ನು ನಮ್ಮ ಸಮುದಾಯದ ಎಲ್ಲ ಮನೆಗೂ ಒಂದು ಸ್ಟಿಕ್ಕರ್ ಮೂಲಕ ಪ್ರತಿ ಮನೆಗೂ ಒಂದು ಸ್ಟಿಕ್ಕರ್ ಅಂಟಿಸಿ ಎಲ್ಲ ಸಮುದಾಯದ ಎಲ್ಲ ಮನೆಗಳಿಂದ ಎಲ್ಲರೂ ಕೂಡ ಭಾಗವಹಿಸಬೇಕು ಅನ್ನೋ ತೀರ್ಮಾನವನ್ನು ಮಾಡಿದ್ದೇವೆ. ಆದ್ದರಿಂದ ಸಮುದಾಯದ ಎಲ್ಲರೂ ಕೂಡ ವೈಯಕ್ತಿಕವಾಗಿ ನಾವು ಆಹ್ವಾನ ಕೊಡದೇ ಇದ್ದರೂ ಕೂಡ ಎಲ್ಲರೂ ಭಾಗವಹಿಸಬೇಕು, ಬೇರೆ ಯಾವುದೇ ಭಾವನೆ ಇಟ್ಕೊಳ್ಬಾರ್ದು ಅಂತ ಅವ್ರನ್ನ ನಿಮ್ಮ ಮುಖಾಂತರ ಕೋರ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮ ಇದು ಸರ್ಕಾರಿ ಕಾರ್ಯಕ್ರಮದ ದಿನಾನೇ ನಾವು ಇದನ್ನು ಎಲ್ಲ ಸಮುದಾಯದ ಎಲ್ಲರೂ ಕೂಡ ಸೇರಿ ಮಾಡ್ತಾ ಇದ್ದೀವಿ. ಇದೊಂದು ಪ್ರೋಟೋಕಾಲ್ ಪ್ರಕಾರ ಸಭೆ ನಡೆಯುತ್ತೆ. ಪ್ರೋಟೋಕಾಲ್ ಏನಿದ್ರೆ ಸರ್ಕಾರಿ ಇದರ ಪ್ರಕಾರ ನಡೆಯುತ್ತೆ. ಇದರಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ಇದರಲ್ಲಿ ಸೇರಿ ನಾವು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ತಾಲೂಕಿನ ಎಲ್ಲರೂ ಕೂಡ ನಮ್ಮ ಸಮುದಾಯಕ್ಕೂ ಕೂಡ ಬೇರೆ ಸಮುದಾಯದವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಈ ಮೂಲಕ ನಾವು ಕೋರ್ತಾ ಇದ್ದೀವಿ. ಈ ಒಂದು ಪತ್ರಿಕಾ ಮಾಧ್ಯಮದ ಮುಖಾಂತರ ಎಲ್ಲ ನಮ್ಮ ಕುಲಬಾಂಧವರಿಗೆ ಒಂದು ಮನವಿ. ಈ ತಾಲೂಕಿನಲ್ಲಿ 27ನೇ ತಾರೀಕು ಶನಿವಾರ ಕೆಂಪೇಗೌಡರ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ತಾಲೂಕು ಆಡಳಿತ ಮತ್ತು ಎಲ್ಲ ಕುಲಬಾಂಧವರು ಒಗ್ಗಟ್ಟಾಗಿ ವಿಜೃಂಭಣೆ ಆಚರಣೆ ಮಾಡೋಕ್ಕೆ ಇದು ಮಾಡ್ತಾ ಇದ್ದೀವಿ. ಇದಕ್ಕೆ ಎಲ್ಲರೂ ತಾಲೂಕಿನ ಸಮಸ್ತ ಕುಲಬಾಂಧವರು ಎಲ್ಲರೂ ಇದವಾಗಿ ಭಾಗವಹಿಸಿ ಈ ಒಂದು ಇದನ್ನು ಯಶಸ್ವಿ ಮಾಡಬೇಕು. ಮತ್ತು ಇದರಲ್ಲಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಇರುತ್ತೆ. ಅದೇ ಥರ ತಾಲೂಕು ಪಂಚಾಯಿತಿ ಮುಂದ್ಗಡೆನೇ ಸಭೆ ನಡೆಯುತ್ತೆ. ಮತ್ತು ಇಲ್ಲೇ ಊಟದ ವ್ಯವಸ್ಥೆ ಇರುತ್ತೆ. ಮತ್ತು ಮೆರವಣಿಗೆ ಆವಾಗಲೇ ನಾವು ತಿಳಿಸಿದ್ದೀವಿ, ಊರು ಮೆರವಣಿಗೆ ಇರುತ್ತೆ. ಇದರಲ್ಲಿ ಎಲ್ಲರೂ ಕುಲಬಾಂಧವರು ಎಲ್ಲರೂ ಭಾಗವಹಿಸಬೇಕು. ಅದರಲ್ಲೂ ಈ ಸಲ ವಿಶೇಷವಾಗಿ ಮನೆಗಳಿಂದ ಮತ್ತು ಹಳ್ಳಿಗಳಿಂದ ಮಹಿಳಾ ಇವರೂ ಭಾಗವಹಿಸಬೇಕು ಅಂತ ನಾವು ಅವರಲ್ಲಿ ಕೋರ್ಕೊಳ್ತಾ ಇದ್ದೀವಿ. ಇಷ್ಟು ಹೇಳಿ ಈ ತಿಂಗಳು 27ನೇ ತಾರೀಕು ನಡೆಯುವಂಥ ಕೆಂಪೇಗೌಡರ ಜಯಂತಿ ಅಂಗವಾಗಿ ಇವತ್ತು ಪೂರ್ವ ಸಭೆ ನಮ್ಮ ಮುಖಂಡರೆಲ್ಲ ಸೇರಿದ್ದೀವಿ. ಈಗಾಗಲೇ ಎಲ್ಲರೂ ಮಾತಾಡಿದ್ದಾರೆ. ಎಲ್ಲರ ಉದ್ದೇಶನೂ ಒಂದೇ, ವಿಜೃಂಭಣೆಯಿಂದ ಈ ಸಲ ಆಚರಣೆ ಮಾಡಬೇಕು ಅಂತ ನಮ್ಮ ತಾಲೂಕು ಆಡಳಿತ ಪ್ರೋಟೋಕಾಲ್ ಪ್ರಕಾರ ಅತಿಥಿಗಳನ್ನ ಕರೀತಾರೆ. ಅವ್ರ ಜೊತೆಗೆ ನಾವೆಲ್ಲ ಸೇರಿಕೊಂಡು ಸಮುದಾಯದೆಲ್ಲ ಸೇರಿಕೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜೋರಾಗಿ ಮಾಡಬೇಕು ಅಂತ ಅಭಿಪ್ರಾಯ ಪಟ್ಟಿದ್ದೀವಿ. ಎಲ್ಲ ಮನೆಗೂ ಒಬ್ಬೊಬ್ಬರು ಬರುವಂತ ನಮ್ಮ ಮುಖಂಡರೆಲ್ಲ ತೀರ್ಮಾನ ತಗೊಂಡಿದ್ದಾರೆ. ಅದರಂತೆ ಎಲ್ಲ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಲು ನಿಮ್ಮ ಮುಖಾಂತರ ಮೀಡಿಯಾಗೆ ತಿಳಿಸ್ತೇವೆ. ನಮಸ್ಕಾರ.